ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ ರವಿಕುಮಾರ್. ಕುಮಾರಣ್ಣ, ತಾಕತ್ತಿದ್ರೆ ನೀನೇ ನೇರವಾಗಿ ಬಾ. ನಿನ್ನ ಚೇಲಾಗಳ ಕೈಲಿ ನನ್ನನ್ನ ಟಾರ್ಗೆಟ್ ಮಾಡಿಸ್ಬೇಡ. ಹೌದು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ತಮಗಾದ ಅವಮಾನದ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಮುಗಿಸಿ ಹೊರಬರುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೆಡಿಎಸ್ ನಾಯಕರ ವಿರುದ್ಧ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಕುಮಾರಸ್ವಾಮಿ ಬೆಂಬಲಿಗರು ತಮಗೆ ತೀವ್ರ ಅವಮಾನ ಮಾಡಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ನೇರ ಆರೋಪ ಮಾಡಿದ್ದಾರೆ. ಕೇವಲ ರಾಜಕೀಯ ವಿರೋಧಕ್ಕಷ್ಟೇ ಸೀಮಿತವಾಗದೆ ವೈಯಕ್ತಿಕವಾಗಿ ನಿಂದಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಜೆಡಿಎಸ್ ವರಿಷ್ಠರ ವಿರುದ್ಧ ಜಾತಿ ಅಸ್ತ್ರ ಪ್ರಯೋಗಿಸಿರುವ ಪ್ರದೀಪ್ ಈಶ್ವರ್, ಒಬಿಸಿ ಸಮುದಾಯದ ಯುವಕನೊಬ್ಬ ಬೆಳೆಯೋದು ಕುಮಾರಸ್ವಾಮಿಗೆ ಇಷ್ಟ ಇಲ್ಲ. ನಾನು ಒಕ್ಕಲಿಗರ ಹೆಮ್ಮೆಯ ನಾಯಕ ಡಿ.ಕೆ. ಶಿವಕುಮಾರ್ ಪರವಾಗಿಯೇ ಇರ್ತೀನಿ. ನೀವು ನಿಮ್ಮ ಸ್ವಂತ ಸಮುದಾಯದವರನ್ನು ಬೆಳೆಯಲು ಬಿಡಲ್ಲ, ಇತ್ತ ಒಬಿಸಿಯವರನ್ನು ಬಿಡಲ್ಲ. ನಿಮ್ಮ ಮುಂದೆ ಒಬ್ಬ ಒಬಿಸಿ ಯುವಕ ಬೆಳೆಯಬಾರ್ದಾ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರಿಗೆ ತಲಾ 1,000 ರೂಪಾಯಿ ಕೊಟ್ಟು ಗಲಾಟೆ ಮಾಡಲು ಕಳಿಸಿಕೊಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕುಮಾರಣ್ಣನ ಚೇಲಾಗಿ ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ರೆ, ಒಬ್ಬ ಒಬಿಸಿ ಹುಡುಗನ ಅವಮಾನ ಮಾಡಿದ್ರೆ, ಜಿಲ್ಲೆಯಲ್ಲಿ ಶೋಷಿತ ಜಿಲ್ಲೆಯಲ್ಲಿ ಒಬಿಸಿ ಬದುಕಬಾರ್ದ? ಕುಮಾರಣ್ಣ, ನೀನು ಡಿ.ಕೆ. ಅವರು ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, ಒಬಿಸಿನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಅವರಿಂದ ನೋಡಿದೆ, ಒಂದೇ ಒಂದು ಒಬಿಸಿ ಎಂ.ಎಲ್.ನ, ಶೋಷಿತ ವರ್ಗದ ಎಂ.ಎಲ್.ನ ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, ಒಬಿಸಿಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ ಒಬಿಸಿ ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವಾ? ನಮ್ಮ ಜಯಂತಿಗಳಲ್ಲಿ ನಾಯಕರನ್ನ ಅವಮಾನಿಸಿದ್ವಿ. ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ ಒಬಿಸಿ ಹುಡುಗನ ಟಾರ್ಗೆಟ್ ಮಾಡಿ. ಇವತ್ತು ಸ್ಟೇಟಿಂದ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ನ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ. ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು. ಕುಮಾರಣ್ಣ, ನಿನ್ ಚೇಲಾಗಳ ಕೈಲಿ ಶೋಷಿತನ ಟಾರ್ಗೆಟ್ ಮಾಡೋದಲ್ಲ. ತಾಕತ್ತಿದ್ರೆ ನೀನ್ ಬಾ, ನೋಡೋಣ. ನಾನು ತುಂಬಾ ಸಹನೆಯಿಂದ ಕಾದಿದ್ದೇನೆ ಅಂದಿದ್ದಾರೆ. ಒಟ್ನಲ್ಲಿ ಕೆಂಪೇಗೌಡ ಜಯಂತಿ ವೇದಿಕೆ ಈಗ ಪ್ರದೀಪ್ ಈಶ್ವರ್ ಮತ್ತು ಕುಮಾರಸ್ವಾಮಿ ಬೆಂಬಲಿಗರ ನಡುವಿನ ದೊಡ್ಡ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಈ ನೇರ ಸವಾಲಿಗೆ ಕುಮಾರಸ್ವಾಮಿ ಪಡೆ ಅಥವಾ ಜೆಡಿಎಸ್ ನಾಯಕರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ.